ಇನ್ನು ಉತ್ತರ ಕನ್ನಡದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ರಾಷ್ಟ್ರೀಯ ಹೆದ್ದಾರಿ 766 ರಸ್ತೆಯ ಮೇಲೆಯೇ ಗುಡ್ಡ ಕುಸಿತ ಆಗಿದೆ. ಇನ್ನು ಈ ಸಂದರ್ಭದಲ್ಲಿ ಭೂಕುಸಿದ ಪ್ರದೇಶಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ಕೊಟ್ಟಿದ್ದಾರೆ. ರಸ್ತೆಯ ಮೇಲೆಯೇ ಗುಡ್ಡ ಕುಸಿತ ಆಗಿದೆ. ಬೆಣ್ಣೆಹೊಳೆ ಕಾಮಗಾರಿಯನ್ನ ಸಚಿವರು ವೀಕ್ಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸಚಿವರಿಗೆ ಮಂಕಾಳು ವೈದ್ಯ ಭೀಮಣ್ಣ ಸಾಥ್ ಕೊಟ್ಟಿದ್ದಾರೆ. ಇನ್ನು ತಡೆಗೋಡೆ ಕಟ್ಟದ ಅಧಿಕಾರಿಗಳಿಗೆ ಕೂಡ ಸಚಿವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಉತ್ತರ ಕನ್ನಡದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಹೀಗಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 766 ರಸ್ತೆಯ ಮೇಲೆಗೆ ಗುಡ್ಡ ಕುಸಿದಿದೆ. ಬಲ್ಕ್ ಕ್ವಾಂಟಿಟಿ ಕೊಟ್ಟಿರ್ತಾರೆ. 2021 ಸರ್ ಸ್ಟಾರ್ಟ್ ಮಾಡಿದ್ವಿ. ವರ್ಕ್ ಆರ್ಡರ್ ಕೊಟ್ಟು 2021 ಮುಗಿದು ಎಷ್ಟು ಕಷ್ಟ ಆಗ್ತದೆ ಅಂದರೆ ಹೇಳಿ ಪ್ರಯೋಜನ ಇಲ್ಲ. ನೀವು ಈ ಬ್ರಿಡ್ಜ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿದೆ. ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಈಗ ಅನೇಕ ಭಾಗಗಳಲ್ಲಿ ಈ ರೀತಿಯಾಗಿ ರಸ್ತೆಗಳಿಗೆ ಗುಡ್ಡ ಕುಸಿತದ ಘಟನೆಗಳು ಕೂಡ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 766 ರಸ್ತೆಯ ಮೇಲೆ ಕುಸಿತ ಆಗಿದೆ. ಆ ಒಂದು ಪ್ರದೇಶಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಅವರು ಭೇಟಿ ಕೊಟ್ಟಿದ್ರು. ಬೆಣ್ಣೆಹೊಳೆ ಕಾಮಗಾರಿಯನ್ನು ಕೂಡ ಈ ಸಂದರ್ಭದಲ್ಲಿ ಸಚಿವರು ವೀಕ್ಷಣೆ ಮಾಡಿದ್ದಾರೆ. ಇನ್ನು ತಡೆಗೋಡೆಯನ್ನ ಕಟ್ಟದಂತಹ ಅಧಿಕಾರಿಗಳಿಗೆ ಸಚಿವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆಯಾಗ್ತಿದ್ದು, ಒಂದು ಕಡೆ ನೆರೆಕಾಟ ಉಂಟಾದರೆ ಮತ್ತೊಂದು ಕಡೆ ಭಾರಿ ಗುಡ್ಡ ಕುಸಿತ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ. ಇದೀಗ ಕುಮಟಾದಿಂದ ಶಿರ್ಸಿಯನ್ನು ಸಂಪರ್ಕ ಮಾಡುವಂತಹ ದೇವಿಮನೆ ಘಟ್ಟದಲ್ಲಿ ಕೂಡ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ನಾವು ನೋಡ್ಕೋಬೋದು. ಈಗ ಅದೇ ಪ್ರದೇಶದಲ್ಲಿದ್ದೇವೆ. ಸೊ ಈ ಪ್ರದೇಶದಲ್ಲಿ ಸುಮಾರು ಒಂದು 10 ರಿಂದ 15 ಮೀಟರ್ ಎತ್ತರದಿಂದ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ಇಲ್ಲೇನು RNS ಕಂಪನಿ ವತಿಯಿಂದ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು. ಅಂದರೆ ರೋಡನ್ನು ಮೇಲ್ದರ್ಜೆಗೆ ಏರಿಸಲಾಗ್ತಿತ್ತು. ಆ ಕೆಲಸ ನಡೆಯುವ ಮಧ್ಯದಲ್ಲಿ ಈಗ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದಿರುವಂಥದ್ದು ಹಾಗೂ ಇಲ್ಲಿ ಕಲ್ಲುಗಳ ರಾಶಿ ಕೂಡ ಬಿದ್ದಿರುವಂಥದ್ದು. ಸೊ ಇಲ್ಲಿ ಸಾಕಷ್ಟು ಡೇಂಜರ್ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಹಿಂದೆಯೇ ಇಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಪ್ರದೇಶಕ್ಕೆ ಬಂದು ಇಲ್ಲಿ ಗುಡ್ಡ ಕುಸಿತ ಸಾಧ್ಯತೆ ಬಗ್ಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟಿತ್ತು. ಸೊ ಇದೀಗ ಅದೇ ಪ್ರಕಾರ ಗುಡ್ಡ ಕುಸಿತ ಕೂಡ ಆಗಿದೆ. ರಸ್ತೆ ಮಾಡುವಂತಹ ಟೆಂಡರ್ ಪಡ್ಕೊಂಡಂತಹ RNS ಕಂಪನಿ ಕರೆಕ್ಟಾಗಿ ಒಂದು ರಿಟರ್ನಿಂಗ್ ವಾಲ್ ಮಾಡಬೇಕಿತ್ತು. ಅದನ್ನು ಮಾಡದ ಕಾರಣ ಇಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ಈಗ ಸ್ಥಳಕ್ಕೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಇಲ್ಲಿ ಆಗಮಿಸಿ RNS ಕಂಪನಿಯ ಅಧಿಕಾರಿಗಳನ್ನು ತರಾಟೆಗೆ ತಗೊಂಡಿದ್ದಾರೆ. ಸೊ ನೀವು ರೋಡ್ ಕನ್ಸ್ಟ್ರಕ್ಷನ್ ಮಾಡೋಕ್ಕಿಂತ ಮುಂಚೆ ಯಾಕೆ ಇಲ್ಲಿ ರಿಟರ್ನಿಂಗ್ ವಾಲ್ ಮಾಡಿಲ್ಲ ಎಂಬುದರಲ್ಲಿ ಅವರನ್ನು ಪ್ರಶ್ನೆ ಮಾಡಿರುವಂಥದ್ದು. ಈ ರಿಟರ್ನಿಂಗ್ ವಾಲ್ ಮಾಡಿದಿದ್ರೆ ಮಾಡದ ಕಾರಣ ಇಲ್ಲಿ ಈಗ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿ ನಿಲ್ಕೊಂಡು ಇಲ್ಲಿ ಅವರು ಹೇಳಿರುವಂಥದ್ದು. ಕೂಡಲೇ ಇದಕ್ಕೆ ರಿಟರ್ನಿಂಗ್ ವಾಲ್ ಮಾಡಬೇಕಂತ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಸೊ ಇಲ್ಲಿ ಈ ಪ್ರದೇಶ ಏನಿದೆ ಸಾಕಷ್ಟು ಡೇಂಜರ್ ಆಗಿರುವಂಥದ್ದು. ಸುಮಾರು 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಇದೇ ರೀತಿ ಪರಿಸ್ಥಿತಿ ಕೂಡ ಇರುವಂಥದ್ದು. ಯಾವುದೇ ಕ್ಷಣದಲ್ಲಿ ಕೂಡ ಇಲ್ಲಿ ಗುಡ್ಡ ಕುಸಿತ ಆಗುವ ಸಾಧ್ಯತೆ ಕೂಡ ಮತ್ತಷ್ಟು ಹೆಚ್ಚಿದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಇದನ್ನು ತಡೆಯುವಂತಹ ಕ್ರಮ ಕೈಗೊಳ್ಳಲಾಗಿಲ್ಲ. ಸೊ RNS ಇಲ್ಲಿ ಏನು ಕಂಪನಿ ಏನಿದೆ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಒಂದು ಟೆಂಡರ್ ಪಡೆದುಕೊಂಡಿರುವ ಕಂಪನಿ. ಸೊ ಅದು ಸಾಕಷ್ಟು ನಿರ್ಲಕ್ಷ್ಯ ಮಾಡಿರುವುದರಿಂದ ಇಂಥದ್ದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇನ್ನು ಅಧಿಕಾರಿಗಳು ಕೂಡ ಸಾಕಷ್ಟು ಇಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಸೊ ಇಲ್ಲಿ ಈ ಪ್ರದೇಶ ಏನಿದೆ ಸಾಕಷ್ಟು ಡೇಂಜರ್ ಆಗಿರುವಂಥದ್ದು. ಇಲ್ಲಿ ಈ ಹಿಂದೆ ಭೂಕಂಪದ ಅನುಭವ ಕೂಡ ಆಗಿತ್ತು. ಜನರು 2-3 ಸಲ ಆಗಿದ್ದಾಗ ಜನರು ಸಾಕಷ್ಟು ಭೀತಿ ಕೂಡ ಒಳಗಾಗಿದ್ರು. ಅಧಿಕಾರಿಗಳು ಹಾಗೂ RNS ಕಂಪನಿ ಮಾಡಿದ ನಿರ್ಲಕ್ಷ್ಯದಿಂದಾಗಿ ಇಂಥದ್ದು ಭೀಕರ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇನ್ನಾದರೂ ಸಚಿವರು ಹೇಳಿದ ಪ್ರಕಾರ ಕೂಡಲೇ ಸಂಬಂಧಪಟ್ಟ ಕಂಪನಿ ಹಾಗೂ ಅಧಿಕಾರಿಗಳು ಇಲ್ಲಿ ಮತ್ತೆ ಗುಡ್ಡ ಕುಸಿತ ಆಗದಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಬರ್ತರಾಜ್ ಕಲರ್ಕ ಏಷ್ಯಾನೆಟ್ ನ್ಯೂಸ್ ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.